ಪ್ರಪಂಚ ತುಂಬಾ ಬರೀ ಕೆಟ್ಟ ಜನಗಳೇ ತುಂಬಿಕೊಂಡಿದ್ದಾರೆ, ಮೋಸ ಅನ್ಯಾಯ ಮಾಡ್ತಾರೆ. ಇಲ್ಲಿ ಬಂದು ದೇವ್ರ ಹತ್ರ ಕೈ ಮುಗಿತಾರೆ ಕಾಪಾಡಪ್ಪ ಅಂದ್ಬಿಟ್ಟು. ಈ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಜನಗಳು ಎಷ್ಟು ಭಯ ಬಿದ್ದಿದ್ದಾರೆ, ಎಷ್ಟು ಪಾಪ ಕರ್ಮಗಳನ್ನ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾರೆ ಕ್ಷಮೆ ಕೇಳೋದಕ್ಕೆ ದೇವ್ರ ಹತ್ರ ಅಂತ. ನಾನು ನಿಜ ಹೇಳ್ತೀನಿ ನೋಡಿ, ಈ ತರ ಮಾಡಿದ್ರೆ ನೀವು ಆ ದೇವ್ರು ಯಾವುದೇ ಕಾರಣಕ್ಕೂ ಒಲಿಯಲ್ಲ. ನೀವೇನಿದ್ರು ಮನ್ಸಲ್ಲಿ ಶಿವಪ್ಪ ಅನ್ಕೊಂಡು ಒಂದು ಬೀದಿ ನಾಯಿಗಳಿಗೆ ಹಾಲು ಹಾಕೋದು, ಅನ್ನ ಹಾಕೋದು ಮಾಡಬೇಕು. ಅದ್ರಲ್ಲಿ ಕರ್ಮಗಳು ಏನು ಮಾಡ್ತೀರಂದ್ರೆ ಅದೇ ಮಿಕ್ಕಿರೋ ಅನ್ನನ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಕರ್ಮಗಳು ಕಟ್ಕೊಂಡ್ಬಿಟ್ಟಿರ್ತೀರಾ. ಆ ಅನ್ನನ ಮನ್ಸಲ್ಲೇ ಶಿವಪ್ಪ ಕಾಪಾಡಪ್ಪ, ನೋಡಪ್ಪ ಶಿವಪ್ಪನ ಹೆಸರಲ್ಲಿ ಇವತ್ತು ಈ ನಾಯಿಗೆ ಅನ್ನ ಹಾಕ್ತಾ ಇದ್ದೀನಿ, ಶಿವಪ್ಪನ ಹೆಸರಲ್ಲಿ ಇವತ್ತು ಇವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತಂದರೆ ಶಿವಪ್ಪ ನಿಮಗೆ ಒಲಿದ್ರು ಒಲಿಬೋದು. ಈ ಥರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಳ್ಳೆಯಲ್ಲ. ಆತ್ಮಶುದ್ಧ ಇರಬೇಕು, ಒಳ್ಳೆ ಬುದ್ಧಿ ಇರಬೇಕು, ಬೀದಿ ನಾಯಿಗಳಿಗೆ ಅನ್ನ ಹಾಕಬೇಕು, ಜನಗಳಿಗೆ ಸಹಾಯ ಮಾಡಬೇಕು. ನೀವು ಜನರಿಗೆ ಸಹಾಯ ಮಾಡ್ತಿರೋ ಎಲ್ಲರೂ ಗೊತ್ತಿಲ್ಲ, ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಬೇಕು. ಒಳ್ಳೆ ರೀತಿಯಲ್ಲಿ ಅವಕ್ಕೆ ಈ ನಾಯಿಗಳಿಗೆ ಕಲ್ಲಲ್ಲಿ ಹೊಡೆಯೋದು, ಆ ಥರ ಕೋಲಲ್ಲಿ ಹೊಡೆಯೋದು ಇವೆಲ್ಲ ಮಾಡಬಾರ್ದು. ಅನ್ನ ಹಾಕಬೇಕು ನಾಯಿಗಳಿಗೆ. ನಿಜ ಜೀವನದಲ್ಲಿ ಲೈಫಲ್ಲಿ ಎಲ್ಲ ಕರ್ಮಗಳನ್ನ ಮಾಡ್ಬಿಡೋದು, ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಬೇಡ್ಕೊಂಬಿಡೋದು. ನೋಡಿ ಅಲ್ಲಿ ಆ ಶಿವಪ್ಪಂಗೆ ಉಸಿರಾಡೋಕ್ಕೆ ಬಿಡ್ತಾ ಇಲ್ಲ, ಹಂಗೆ ಹಿಂದೆನೇ ಹಾಲು ಒಯ್ಯೋದು, ಕುಂಕುಮ ಹಾಕೋದು. ನೋಡಿ ಅಷ್ಟು ಜನಗಳು ಹಿಂಸೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅನಿಸುತ್ತೆ ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಬ್ಯಾರಕೇಡ್ ಹಾಕ್ಬಿಟ್ಟು ಜನಗಳನ್ನ ಹಂಗೆ ತಳ್ತಾರೆ. ದೂರದಿಂದನೇ ನೋಡಿ ಮುಟ್ಬೇಡಿ ಅಂದ್ಬಿಟ್ಟು ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ತಳ್ತಾ ಇರ್ತಾರಲ್ಲ ಜನಗಳನ್ನ, ಇದೇ ಕಾರಣಕ್ಕೆ ಅನಿಸುತ್ತೆ. ಆ ಶಿವಪ್ಪ ಏನಾದ್ರು ಇದ್ದಿದ್ರೆ ಆ ಶಿವಪ್ಪಂಗೆ ಉಸಿರಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಹಿಂದೆನೇ ಹಿಂಸೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ ಜನಗಳು ಅಷ್ಟು ಭಯ ಬಿದ್ದುಬಿಟ್ಟಿದ್ದಾರೆ.